ನಮ್ಮ ಒಂದು ಶಾಲೆಯಲ್ಲಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸರ್ ಅವರು ಸ್ವಾಗತ ಭಾಷಣ ಕೋರಿರ್ತಾರೆ. ಬಹಳ ಮುಖ್ಯ ಏನಪ್ಪ ಅಂತಂದರೆ ನಾನು ಹೇಳ್ತಕ್ಕಂಥದ್ದು ಹುಸೇನ್ ಸರ್ ಅವರಿಗೆ, ಮತ್ತು ಗೀತಾ ಮೇಡಮ್ ಅವ್ರಿಗೆ, ಮತ್ತು ಬಾಲಾಜಿ ಸರ್ ಅವರಿಗೆ, ಮತ್ತು ಲೋಕೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಜೋರಾಗಿ ಸಹಾಯ ಮಾಡ್ತಕ್ಕಂಥ ಗುಣ ಅಂತಕ್ಕಂಥದ್ದು ಪ್ರತಿಯೊಬ್ಬ ವರ್ಷದಲ್ಲಿ ಸಹಾಯ ಮಾಡ್ತಕ್ಕಂಥ ಗುಣ ಇರ್ತದೆ. ಆದರೆ ಆ ಒಂದು ಮನಸ್ಸು ಬರಬೇಕಂತಕ್ಕಂಥದ್ದು ಬಹಳನೇ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಈ ಒಂದು ವರ್ಷ ಮಾತ್ರನೇ ಅಲ್ಲ, ಪ್ರತಿ ವರ್ಷವೂ ಕೂಡ ಅಷ್ಟೇ ನಮ್ಮ ಒಂದು ಶಾಲಾ ಮಕ್ಕಳಂದ್ರೆ ಬಡ ಮಕ್ಕಳಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಇನ್ನೂ ಕೂಡ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇನ್ನೂ ಆರೋಗ್ಯ ಮತ್ತು ಅವ್ರಿಗೆ ಇನ್ನೂ ಆಯಸ್ಸನ್ನು ಕೊಡಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೊತೆಗೆ ಏನಪ್ಪ ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಹಣ ಸಂಪಾದನೆ ಮಾಡ್ತಾನೆ. ಹಣ ಇವತ್ತಿರುತ್ತೆ, ನಾಳೆ ಹೋಗ್ಬಿಡುತ್ತೆ ಅಲ್ವಾ. ಮತ್ತು ಗುಣವನ್ನು ಕೂಡ ನಮ್ಮಲ್ಲಿ ಅನೇಕ ಗುಣಗಳು ಬರ್ತವೆ. ಒಳ್ಳೆ ಗುಣ ಆಗಿರ್ಬೋದು, ಕೆಟ್ಟ ಗುಣಗಳಾಗಿರ್ಬೋದು, ಮತ್ತು ಮಾನವೀಯ ಮೌಲ್ಯವಾಗಿರ್ತಕ್ಕಂಥ ಒಳ್ಳೆ ಗುಣಗಳು ಕೂಡ ಮನುಷ್ಯ ಇರ್ತವೆ. ಆದರೆ ಅದು ಹೊರಗಡೆ ಬಂದಾಗ ಮಾತ್ರನೇ ಆ ವ್ಯಕ್ತಿ ಎಂಥವ್ರು ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು. ಅಂಥ ಒಂದು ಗುಣ ಇವರಲ್ಲಿ ಇರ್ತಕ್ಕಂಥ ಮೇಯ್ನ್ ನಾವು ಹೇಳಬೇಕು ಅಂತಂದರೆ ಬರೀ ನಮ್ಮ ಶಾಲೆ ಮಕ್ಕಳಿಗೆ ಮಾತ್ರ ಅವರು ಸಹಾಯ ಮಾಡ್ತಾ ಇಲ್ಲ. ನಮ್ಮ ಇಡೀ ತಾಲೂಕಿನಾದ್ಯಂತ ಎಲ್ಲ ಶಾಲೆ ಮಕ್ಕಳಿಗೂ ಕೂಡ ನಾವು ಅಷ್ಟೇ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹೋದ ವರ್ಷ ನಮ್ಮ ಶಾಲೆ ಮಕ್ಕಳಿಗೆ ಎಲ್ಲರೂ ಕೂಡ ಎಕ್ಸಾಮ್ ಪ್ಯಾಡ್ಸ್ ಕೊಟ್ಟರೆ ಜ್ಞಾಪಕ ಇದೆ ನಿಮ್ಗೆಲ್ಲರಿಗೂ. ಎಕ್ಸಾಮ್ ಟೈಮಿನ ಹತ್ರ ಬರ್ತಾ ಇತ್ತು, ಕೆಲವು ಮಕ್ಕಳ ಹತ್ರ ಎಕ್ಸಾಮ್ ಪ್ಯಾಡ್ಸ್ ಇತ್ತು, ಕೆಲವು ಮಕ್ಕಳ ಹತ್ರ ಇರಲಿಲ್ಲ. ಎಕ್ಸಾಮ್ ಪ್ಯಾಡ್ಸ್ ಕೊಡ್ತಾ ಮಕ್ಕಳಲ್ಲಿ ಆಗ್ತಿರ್ತಕ್ಕಂಥ ಖುಷಿಯನ್ನು ಅವ್ರು ಕಣ್ಣಾರೆ ಕಂಡ್ರು. ಅದಕ್ಕಿಂತ ಖುಷಿ ಬೇರೆ ಇನ್ಯಾವುದೂ ಇಲ್ಲ ಅಂತ ಹೇಳ್ಬೋದು. ನಾವು ಹಣ ಸಂಪಾದನೆ ಮಾಡ್ತೀವಿ, ಇವತ್ತು ಹಣ ಸಂಪಾದನೆ ಮಾಡ್ತೀವಿ, ಕೂಡಿಟ್ಟು ನಾಳೆ ಖರ್ಚು ಮಾಡಿಬಿಡ್ತೀವಿ. ಬಟ್ ಆದರೆ ನೀವು ಇವತ್ತು ಕೊಡ್ತಕ್ಕಂಥ ಸಹಾಯ ಇದೆಯಲ್ವಾ, ಒಂದು ಎಕ್ಸಾಮ್ ಪ್ಯಾಡ್ ಆಗಿರ್ಬೋದು, ಒಂದು ಪುಸ್ತಕ ಆಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಒಂದು ಕಲಿಕಾ ಒಂದು ಬ್ಯಾಗ್ ಆಗಿರ್ಬೋದು ಕೊಟ್ಟರೆಗಿನ ಆ ಮಕ್ಕಳಾಗ್ತಕ್ಕಂಥ ಒಂದು ಸಂತೋಷ ಅಂತಕ್ಕಂಥ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ.